Hello everyone, welcome to MSR Education June. Today we are going to start an important subject, statistics. Before we learn the meaning, definition and formula of statistics, let us understand basic concept. What exactly is statistics? Look around us, we see a number everywhere. For example, number of students in a class, marks obtained by the students, population of a country, sales of a company, profit earned by the company, GDP, all these are data. But simply collecting these numbers is not enough. We need to collect, organize, and present, analyze, and interpret the data to understand what it tells us. ನಾವು ಎಲ್ಲ ಕಡೆನೂ ಕೂಡ ನೋಡೋದಾದರೆ ನಂಬರಿನ ಒಂದು ಜಾಯಮಾನ ಆಗಿದೆ. ಇಂಡಿವಿಜುವಲ್ ವ್ಯಕ್ತಿಗೆ ಹೇಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ನಂಬರು, ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಮತ್ತು ಅದು ಬಿಟ್ಟರೆ ಕಾಲೇಜ್ ಒಳಗೆ ರಿಜಿಸ್ಟ್ರೇಷನ್ ನಂಬರ್, PUC ರಿಜಿಸ್ಟ್ರೇಷನ್ ನಂಬರ್, UUCMS ನಂಬರ್ ಮತ್ತು ಎಲ್ಲ ಕಡೆನೂ ಕೂಡ ನಾವು ನಂಬರ್ಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳು ಎಷ್ಟು ಮಾರ್ಕ್ಸನ್ನು ತಗೊಂಡ್ರು, ದೇಶದ ಜನಸಂಖ್ಯೆ ಎಷ್ಟು, GDP ಎಷ್ಟು, ಎಲ್ಲವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಡಾಟಾ ಅಂತ ಕರಿತೀವಿ. ಸಿಂಪ್ಲಿ ನಾವು ಈ ಡಾಟಾಗಳನ್ನು ಸಂಗ್ರಹಣೆ ಮಾಡಿದ್ವಿ ಅಂತಂದ್ರೆ ಅಲ್ಲಿಗೆ ಸಾಕಾಗೋದಿಲ್ಲ. ಸಂಗ್ರಹಿಸಿದಂತಹ ಡಾಟಾನ ನಾವು ಏನು ಮಾಡಬೇಕಾಗತ್ತೆ, ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಘಟಿಸಬೇಕಾಗತ್ತೆ, ರೆಕಾರ್ಡ್ ಮಾಡಬೇಕಾಗತ್ತೆ, ದಾಖಲಿಸುವುದರ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈ ಎಲ್ಲ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ, ಸಂಖ್ಯಾಶಾಸ್ತ್ರ ಅಂತ ನಾವು ಕರಿತೀವಿ. ದಿಸ್ ಎಂಟೈರ್ ಪ್ರೊಸೆಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. So dear students and viewers, remember one important point. Statistics is not simply about numbers and formula. It is a scientific and systematic method of dealing with data to obtain meaningful information and support decision making for a person. Let us understand the meaning and definitions of statistics. Do you know where the word statistics came from? ನಿಮಗೆ ಗೊತ್ತಿದೆಯಾ ಈ ಸಂಖ್ಯಾಶಾಸ್ತ್ರ ಅನ್ನುವಂತಹ ಪದ ಎಲ್ಲಿಯಿಂದ ಬಂತು ಅದನ್ನು ನಾವು ತಿಳಿದುಕೊಳ್ಳೋಣ. ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ ವರ್ಡ್ ಆರ್ linguistic origins of statistic. The term statistic is derived from several ancient European languages. Firstly, Latin word status, which means a political state or condition, and Italian word statists, which means statesman or politician, and German word statistic, which means collection of information relating to the state, and French word statistic, which means state information, all carrying the common meaning of state or political body or political state. ಈ ಒಂದು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ ಅನ್ನುವಂತಹ ಪದ ಲ್ಯಾಟಿನ್ ಪದವಾದ ಸ್ಟೇಟಸ್ನಿಂದ ಬಂದಿದೆ ಅಂತ ಹೇಳ್ತೀವಿ. ಇಟಾಲಿಯನ್ ಪದವಾದಂತಹ ಸ್ಟಾಟಿಸ್ಟ್ಸ್ ಅಂತ ಕರಿತೀವಿ, ಅದರಿಂದ ಬಂದಿದೆ. ಜರ್ಮನ್ನ ಪದವಾದಂತಹ ಸ್ಟ್ಯಾಟಿಸ್ಟಿಕ್ ಅನ್ನುವಂತಹ ಪದದಿಂದ ಬಂದಿದೆ. ಫ್ರೆಂಚ್ನ ಸ್ಟ್ಯಾಟಿಸ್ಟಿಕ್ ಅನ್ನುವಂತಹ ಪದದಿಂದ ಬಂದಿದೆ. ಈ ಎಲ್ಲ ಪದದ ಅರ್ಥವನ್ನು ನಾವು ನೋಡೋದಾದ್ರೆ ಸಾಮಾನ್ಯ ಅರ್ಥವನ್ನು ಕೊಡೋದು ಒಂದು ರಾಜ್ಯ ಅನ್ನುವಂತಹ ಅರ್ಥವನ್ನು ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನಮಗೆ ನೀಡುತ್ತದೆ. Meaning of statistic. Statistics refers to the systematic study of numerical data. It involves collecting, classifying, presenting, analyzing, and interpreting data to understand facts and make decisions.
ಈ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ ನಾವು ಅದರ ಅರ್ಥ ನೋಡೋದಾದ್ರೆ ಇದು ಒಂದು ವ್ಯವಸ್ಥೆಪೂರ್ಣವಾದಂತಹ ಅಧ್ಯಯನ ಅಂತ ಕರಿತೀವಿ. ಇದರ ಅಧ್ಯಯನ ಸಂಖ್ಯೆಗಳ ಅಧ್ಯಯನ, ಸಂಖ್ಯೆಗಳ ದತ್ತಾಂಶಗಳ ಅಧ್ಯಯನ ಅಂತ ಹೇಳ್ಬೋದು. ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಮೊದಲೇದ್ದು ಕಲೆಕ್ಷನ್ ಆಫ್ ಡಾಟಾ ಇರುತ್ತೆ, ಸಂಗ್ರಹಣೆ ಮಾಡೋದಿರುತ್ತೆ, ವರ್ಗೀಕರಣ ಮಾಡೋದಿರುತ್ತೆ, ಅವುಗಳನ್ನ ಪ್ರೆಸೆಂಟ್ ಮಾಡೋದಿರುತ್ತೆ, ವಿಶ್ಲೇಷಣೆ ಮಾಡೋದಿರುತ್ತೆ. ಅದರಿಂದ ನಾವು ಕೊನೆಯದಾಗಿ ಏನು ಅಂತಂದ್ರೆ ಒಂದು ಅರ್ಥಪೂರ್ಣವಾದಂತಹ ಇಂಟರ್ಪ್ರೇಟ್ ಮಾಡುವಂಥದ್ದನ್ನ, ಅರ್ಥೈಸಿಕೊಳ್ಳುವಂಥದ್ದನ್ನ ಇದರಲ್ಲಿ ಇರುತ್ತೆ. ಇದಕ್ಕೆ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. 2 ಮಾರ್ಕ್ಸ್ಗೆ ಮೀನಿಂಗ್ ಅನ್ನ ಕೇಳಿದಾಗ ಅತ್ಯಂತ ಸರಳವಾದ ಸಿಂಪಲ್ ಮೀನಿಂಗ್ ಅನ್ನ ನಿಮ್ಗೆ ನಾನು ಕೊಟ್ಟಿದ್ದೀನಿ. Definition of statistics. Different authors given a different definitions. In that one commonly used definition according to A.L. Bowley's. Statistics are numerical statements of facts in any department of inquiry. Or another definition according to Croxton and Crowden. Statistics may be defined as a science of collection, presentation, analysis and interpretation of numerical data. ಈ ಬಂದ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟು, ಮೀನಿಂಗು, ಡೆಫಿನೇಷನ್ನು, ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂತಹ ಕಾನ್ಸೆಪ್ಟನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಅವುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೆಟ್ಸ್ ಬಿಗಿನ್ ಅವರ್ ಜರ್ನಿ into statistics.